ಮಹಿಳಾ ಮೀಸಲಾತಿ ಮಸೂದೆಗೆ ಕಾಂಗ್ರೆಸ್ ಬೆಂಬಲ ನೀಡದ ಹಿನ್ನೆಲೆಯಲ್ಲಿ ಜೆಡಿಎಸ್ ಮಹಿಳಾ ಘಟಕದ ವತಿಯಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಇಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಮಹಿಳೆಯರ ಹಕ್ಕುಗಳನ್ನು ಕಸಿದುಕೊಳ್ಳುತ್ತಿರುವ ಕಾಂಗ್ರೆಸ್ ನಾಯಕರ ವಿರುದ್ಧ ಜೆಡಿಎಸ್ ಕಾರ್ಯಕರ್ತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸರ್ಕಾರ ಮಂಡಿಸಿದ್ದ ಮಹಿಳಾ ಮೀಸಲಾತಿ ಮಸೂದೆ ಜಾರಿಗೆ ಕಾಂಗ್ರೆಸ್ ಅಡ್ಡಪಡಿಸ್ತಾ ಇದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದು, ಮಹಿಳಾ ಸಬಲೀಕರಣದ ಬಗ್ಗೆ ಮಾತನಾಡುವ ಕಾಂಗ್ರೆಸ್ ಮಸೂದೆ ಜಾರಿಯ ವಿಚಾರದಲ್ಲಿ ಬಂದಾಗ ರಾಜಕೀಯ ಮಾತನಾಡ್ತಾ ಇದೆ. ಪ್ರತಿಭಟನೆಯಲ್ಲಿ ಜೆಡಿಎಸ್ ಎಂಎಲ್ಸಿ ಟಿಎ ಶರವಣ, ಮಾಜಿ ಸಚಿವ ಲೀಲಾವತಿ ಆರ್ ಪ್ರಸಾದ್ ಸೇರಿದಂತೆ ಬೆಂಗಳೂರು ಮಹಿಳಾ ಘಟಕದ ನೂರಾರು ಕಾರ್ಯಕರ್ತರು ಭಾಗವಹಿಸಿದ್ರು. ಕಾಂಗ್ರೆಸ್ ತನ್ನ ನಿಲುವನ್ನ ಬದಲಿಸಿ ಮಹಿಳೆಯರಿಗೆ ನ್ಯಾಯ ನೀಡಲಿದೆ. ಮುಂದಿನ ದಿನಗಳಲ್ಲಿ ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸುವುದಾಗಿ ಎಚ್ಚರಿಕೆ ಕೂಡ ನೀಡಿದ್ದಾರೆ. ಮುಂದೆನೆ ಮತ್ತೊಮ್ಮೆ ಅವರು ಪಾರ್ಲಿಮೆಂಟ್ ರಾಜ್ಯಸಭೆಯಲ್ಲಿ ಇದ್ದಾಗಲೇ ಈ ಬಿಲ್ ಅನ್ನ ಪಾಸ್ ಮಾಡಿಸಬೇಕು ಅಂತ ಹೇಳಿ ನಮ್ಮ ದೇಶದ ಮಾನ್ಯ ಪ್ರಧಾನಮಂತ್ರಿಗಳಾದಂತ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಬಹಳಷ್ಟು ಯೋಚನೆ ಮಾಡಿ ಈ ಬಿಲ್ ಅನ್ನು ತಂದು ಮಹಿಳೆಯರ ಮನಸ್ಸಲ್ಲಿ ಸದಾ ಅವರು ಇರಬೇಕು ಅಂತ ಹೇಳಿ ಒಂದು ದೊಡ್ಡ ಸಾಹಸಕ್ಕೆ ನಿನ್ನೆ ಏನು ಕೈ ಹಾಕಿದ್ರು. ಅದಕ್ಕೆ ಈ ಇಂಡಿ ಕೂಟದ ಅಧ್ಯಕ್ಷರು ಮತ್ತು ಪಾಪು ಅಂತ ಏನ್ ನಾವೆಲ್ಲ ಕೂಡ ಕರಿತೀವಿ, ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಏನು ಇದನ್ನು ವಿರೋಧ ಮಾಡಿ ಏನು ಅವರ ಮಿತ್ರ ಪಕ್ಷಗಳು ಕೂಡ ಸೇರಿ ಇವತ್ತು ಆ ಬಿಲ್ ಅನ್ನ ತಿರಸ್ಕಾರ ಮಾಡಿದ್ದಾರೆ. ಅದಕ್ಕೆ ಜನ ಮುಂದಿನ ದಿನಗಳಲ್ಲಿ ಮಹಿಳೆಯರಿಗೇನು ಚುನಾವಣೆ ಬರ್ತಾ ಇದೆ, 5 ರಾಜ್ಯಗಳ ಚುನಾವಣೆಯಲ್ಲಿ ತಕ್ಕ ಪಾಠವನ್ನ ಕಳಿಸಿ ನಿಮ್ಮನ್ನ ಮನೆ ಕಳಿಸುವ ಮೂಲಕ ಜನ ಉತ್ತರ ಕೊಡ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕೆಂದ್ರೆ ಮಹಿಳೆಯರು ಈ ದೇಶದ ಶಕ್ತಿ, ಮಹಿಳೆಯರು ಈ ದೇಶದ ಸರ್ವಸ್ವ, ಮಹಿಳೆಯರಿಲ್ಲದೆ ಯಾವುದೇ ಕ್ಷೇತ್ರ ಇಲ್ಲ ಅಂತೇಳಿ ನಾವೆಲ್ಲ ಕೂಡ ಭಾವಿಸಿದೀವಿ. ಅದಕ್ಕೆ ನಮ್ಮ ಸನ್ಮಾನ್ಯ ದೇವೇಗೌಡರು 25 ವರ್ಷ ಹಿಂದೇನೆ ನಮ್ಮ ಜೆಡಿಎಸ್ ಪಕ್ಷದ ಚಿಹ್ನೆಯನ್ನ ಕೂಡ ಮಹಿಳೆಯರ ಒಂದು ಭಾವಚಿತ್ರ ಇರತಕ್ಕಂಥದನ್ನ ಮಾಡಿರತಕ್ಕಂಥದ್ದು. ನಮ್ಮ ನಾಯಕರು ಕುಮಾರಸ್ವಾಮಿ ಅವರು ಕೂಡ ನಿನ್ನ ಪಾರ್ಲಿಮೆಂಟ್ ಅಲ್ಲಿ ಬಹಳ ಅಚ್ಚುಕಟ್ಟಾಗಿ ಅವರು ಮಾತನಾಡಿದ್ದಾರೆ, ನಾನು ಕೇಳಿಸ್ಕೊಂಡಿದ್ದೀನಿ. ಆದ್ರೆ ಇಲ್ಲಿನ ಕಾಂಗ್ರೆಸ್ ಸರ್ಕಾರ ಇವತ್ತು ಕಾಂಗ್ರೆಸ್ ನಾಯಕರುಗಳು ಹಲವಾರು ನಾಯಕರುಗಳ ಹೇಳಿಕೆಗಳನ್ನ ನಾನು ಗಮನಿಸಿದ್ದೀನಿ. ಏನೋ ಒಂದು ನೆಪ ಓಡಿ ಇವತ್ತು ಏನೋ ಡಿಲಿಮಿಟೇಷನ್ ಬಿಲ್ ತಂದ್ರು, ಚರ್ಚೆ ಮಾಡಿಲ್ಲ, ಅದಕ್ಕೆ ತರಾತುರಿಯಲ್ಲಿ ತಂದ್ಬಿಟ್ರು, ನಾವು ಮಹಿಳೆಯರ ವಿರೋಧ ಅಲ್ಲ, ನಾವು ಅದಕ್ಕೆ ಅದನ್ನ ನಾವು ತಿರಸ್ಕಾರ ಮಾಡಿದೀವಿ ಅಂತೇಳಿ ನೀವು ಏನೇ ಹೇಳಿದ್ರು ಕೂಡ ಮಹಿಳೆಯರು ನಿಮಗೆ ಕ್ಷಮೆ ಯಾಚಿಸಲ್ಲ, ನಿಮಗೆ ಬುದ್ಧಿ ಕಲಿಸ್ತಾರೆ. ನಿನ್ನೆ ಪಾರ್ಲಿಮೆಂಟ್ ಅಲ್ಲಿ ತಂದಿರತಕ್ಕಂತ ಈ ಮಹಿಳಾ ರಿಸರ್ವೇಶನ್ ಒಂದು ಬಿಲ್ ಅನ್ನ ಇಂಡಿ ಕೂಟದ ಮಿತ್ರ ಪಕ್ಷಗಳು ವಿರೋಧ ಮಾಡೋ ಮೂಲಕ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಹಿಳೆಯರಿಗೆ ಕೊಡಬೇಕಾಗಿರತಕ್ಕಂತ ಗೌರವವನ್ನ ಇವತ್ತು ಅಪಮಾನ ಮಾಡಿದ್ದಾರೆ. ಇವತ್ತು ಮಹಿಳೆಯರಿಗೆ ಏನು ಒಂದು ರಾಜಕೀಯ ಪ್ರಾತಿನಿಧ್ಯವನ್ನ ಕೊಡಬೇಕು ಅಂತೇಳಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅವರು ಪ್ರಧಾನಮಂತ್ರಿ ಇದ್ದಾಗಲೇ ಆ ಒಂದು ಬಿಲ್ ಅನ್ನು ತರಬೇಕು ಅಂತೇಳಿ ಅದಕ್ಕಾದಂತ ಪ್ರಾರಂಭಗಳನ್ನ ಅವರ ಒಂದು ಅವಧಿಯಲ್ಲಿ ಮಾಡಿರತಕ್ಕಂಥದ್ದು. ಮತ್ತೆ ಅವರ ಕಣ್ಣು ಮುಂದೆನೆ ಮತ್ತೊಮ್ಮೆ ಅವರು ಪಾರ್ಲಿಮೆಂಟ್ ರಾಜ್ಯಸಭೆಯಲ್ಲಿ ಇದ್ದಾಗಲೇ ಈ ಬಿಲ್ ಅನ್ನ ಪಾಸ್ ಮಾಡಿಸಬೇಕು ಅಂತ ಹೇಳಿ ನಮ್ಮ ದೇಶದ ಮಾನ್ಯ ಪ್ರಧಾನಮಂತ್ರಿಗಳಾದಂತ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಬಹಳಷ್ಟು ಯೋಚನೆ ಮಾಡಿ ಈ ಬಿಲ್ ಅನ್ನು ತಂದು ಮಹಿಳೆಯರ ಮನಸ್ಸಲ್ಲಿ ಸದಾ ಅವರು ಇರಬೇಕು ಅಂತ ಹೇಳಿ ಒಂದು ದೊಡ್ಡ ಸಾಹಸಕ್ಕೆ ನಿನ್ನೆ ಏನು ಕೈ ಹಾಕಿದ್ರು. ಅದಕ್ಕೆ ಈ ಇಂಡಿ ಕೂಟದ ಅಧ್ಯಕ್ಷರು ಮತ್ತು ಪಾಪು ಅಂತ ಏನ್ ನಾವೆಲ್ಲ ಕೂಡ ಕರಿತೀವಿ, ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಏನು ಇದನ್ನು ವಿರೋಧ ಮಾಡಿ ಏನು ಅವರ ಮಿತ್ರ ಪಕ್ಷಗಳು ಕೂಡ ಸೇರಿ ಇವತ್ತು ಆ ಬಿಲ್ ಅನ್ನ ತಿರಸ್ಕಾರ ಮಾಡಿದ್ದಾರೆ. ಅದಕ್ಕೆ ಜನ ಮುಂದಿನ